ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪರಮೇಶ್ವರನ್ ಸೋಲಿಸಿದ್ಯಾರು? ಇದನ್ನ ನಾವು ಹೇಳಬೇಕಾ, ಭಾಷಣ ಮಾಡ್ಬೇಕಾ? 65 ವರ್ಷಗಳಿಂದ 70 ವರ್ಷದಿಂದ ಹೋರಾಟ ನಡೀತದೆ. ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಕಾಂಗ್ರೆಸ್ ಮಾಡ್ತಾ? ನೀವು ಕೇಳ್ಬೋದು, ಬಿಜೆಪಿ ಯಾಕೆ ಮಾಡಲ್ಲ? ಬಿಜೆಪಿನೂ ಮಾಡಬೇಕು, ಯಾಕೆ ಮಾಡಬಾರ್ದು? ಆದ್ರೆ ಮೊದಲು ಮಾಡಬೇಕಾಗಿರೋದು ಕಾಂಗ್ರೆಸ್. ಯಾಕೆಂತಂದ್ರೆ 75 ವರ್ಷಗಳಿಂದ ದಲಿತರನ್ನ ಜೀವಕ್ಕೆ ಇಟ್ಕೊಂಡ ರೀತಿಯಲ್ಲಿ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್. ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರಿ, ಕರ್ನಾಟಕದಿಂದಲೇ ಓಡಿಸಿಬಿಟ್ರಿ. ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ಕೊಂಡಿದ್ವಿ ನಾವು, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸೋಲಿಸಿಬಿಟ್ರಿ. ಈ ಕರ್ನಾಟಕ ಕಂಡ ದಲಿತರ ಹುಲಿ ಅಂತ ಹೆಸರು ಯಾರಿಗಾದ್ರೂ ಇದ್ರೆ ಅದು ನಿಮಗೆ ಕೆಲವರಿಗೆ ಗೊತ್ತಿರಬಹುದು, ಅದು ಪಿ ಬಸವಲಿಂಗಪ್ಪ ಅಂತ. ಬಸವಲಿಂಗಪ್ಪ ಅಂದ್ರೆ ದೇಶಕ್ಕೆ ಅಂಬೇಡ್ಕರ್ ಆದ್ರೆ ಕರ್ನಾಟಕಕ್ಕೆ ಬಸವಲಿಂಗಪ್ಪ ಅಂತ ಮಾತಾಡೋರು ಹಿಂದೆ. 91ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಎಲ್ಲ ಕಾಯ್ತಾ ಇದ್ವಿ. ಆಗೋಗ್ಬಿಟ್ರು, ಇನ್ನೇನು ಆರ ಇದೆಲ್ಲ ರೆಡಿ ನಮ್ಮದು. ಅರೆ ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ರು, ಕರುಣಾಕರನ್ ಅಂತೇಳಿ ಮುಖ್ಯಮಂತ್ರಿ ಇದ್ರು ಇದರಲ್ಲಿ ಕೇರಳದಲ್ಲಿ. ಅವರು ಗಂಟಸೆ ಕಳಸ್ಯ ಹೋಗಿ ಅವ್ರ ಹತ್ರ ಮಾತಾಡಿ, ವೀರಪ್ಪ ಮೊಯ್ಲಿ 1% ಇಲ್ಲ ಅವರು ಈ ರಾಜ್ಯದಲ್ಲಿ, ವೀರಪ್ಪ ಮೊಯ್ಲಿ ನಾವು ಮುಖ್ಯಮಂತ್ರಿ ಮಾಡಿಸ್ಕೊಂಡ್ಬಿಟ್ಟು. ಅದ್ರ ಜೊತೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗೋದು. ನಾವು ಹುಡುಕ್ತೀವಿ, ಎಲ್ಲಪ್ಪ ನಮ್ಮ ಬಸವಲಿಂಗಪ್ಪ ಇಲ್ಲ. ಹೋದ್ರೆ ಹೋಗ್ಲಿ, ಮುಖ್ಯಮಂತ್ರಿ ಆದ್ರೂ ಬೇಡ, ಒಂದು ಮಂತ್ರಿ ಆದ್ರೂ ಕೊಡ್ಬೇಕಲ್ಲ. ಮಂತ್ರಿನೂ ಕೊಡದೆ ಅಂತ ಒಂದು ಟೈಗರ್ ಅಂತೀವಿ ನಾವು, ಹುಲಿ ಅಂತ ಮನುಷ್ಯನ ಮಂತ್ರಿಗಿರಿನೂ ಕೊಡದೆ ಬಿಟ್ಬಿಟ್ರು ಕೈ. ಆ ಕಾಲದಲ್ಲಿ ಪಾಪ ಆ ಚಿಂತೆಯಲ್ಲಿ ಬ್ರೈನ್ ಹೆಮರೇಜ್ ಆಗಿ ಸತ್ತೋಗ್ಬಿಟ್ರು. ಕಾಂಗ್ರೆಸ್ ಮಾಡಿದ ಅನ್ಯಾಯ ಅಲ್ಲ? ಮೋಸ ಮಾಡಿಲ್ವಾ ಕಾಂಗ್ರೆಸ್? ದಲಿತರಿಗೆ ಹೀಗೆ ಮೋಸ ಮಾಡಿದೆ. ಇವತ್ತು ನೀವು ಅಂದುಕೊಂಡಿರ್ಬೋದು, ಚಾಮರಾಜನಗರದಲ್ಲಿ ಮಹಾದೇವಪ್ಪನ್ನ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಬಹಳ ನಡೆಯಿತು. ನಿಮ್ಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಏನಾದ್ರೂ ಮಾಡಿ ಮಹಾದೇವಪ್ಪ ನಿಲ್ಲಿಸಲೇಬೇಕು ಅಂತ. ಅದು ಬಿಟ್ಟರೆ ಕ್ಯಾಂಡಿಡೇಟ್ ಯಾರು ಇರಲಿಲ್ಲ ಅವ್ರಿಗೆ. ಮಹಾದೇವಪ್ಪನ್ನೇ ನಿಲ್ಲಿಸ್ಬೇಕು. ಯಾಕೆ ಗೊತ್ತಾ? ಅರಿಕೆಯ ಕುರಿ. ಅದಾದ್ಮೇಲೆ ಯಾವುದೇ ಕಾರಣಕ್ಕೆ ನಾನ್ ನಿಲ್ಲಲ್ಲ, ನನ್ನ ಮಗನ್ ನಿಲ್ಲಿಸ್ತೀನಿ ಅವರು ಅಡ್ಡಕ್ಕೆ ಬಿದ್ರು. ಮಗನ್ ನಿಲ್ಸಕ್ಕೆ ಸಿದ್ದರಾಮಯ್ಯನಿಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಆತ ಏನು ಅನ್ನೋದು ಸಿದ್ದರಾಮಯ್ಯನಿಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಮರ್ಯಾದೆನೇ ಉಳಿಯಲ್ಲ, ಅವನ್ನ ನಿಲ್ಸಿದ್ರೆ ಅವನ್ ಸೋಲ್ತಾನೆ ಅಂತ ಸಿದ್ದರಾಮಯ್ಯನಿಗೂ ಗೊತ್ತು. ಸಿದ್ದರಾಮಯ್ಯನವ್ರು ಗೊತ್ತು, ಇನ್ನೂ ಗೊತ್ತು. ಬಟ್ ನಾನು ಬೇಟೆ ಆಡಬೇಕಾಗಿದ್ದು ಮಹಾದೇವಪ್ಪನ. ಮಹಾದೇವಪ್ಪ ಕೈ ತಪ್ಪಿಸ್ಕೊಂಡ ಹೋದ್ರೆ ಹೋಗ್ಲಿ, ಅವನ ಮಗನಾದ್ರೂ ನಿಲ್ಸಿ ಅವನ್ನೇನ ಗೆಲ್ಸ್ಕೊಂಡ್ ಬಂದ್ರಿಲ್ಲ ಅಂದ್ರೆ ನಿನ್ನ ಇದು ಮಂತ್ರಿಗಿರಿ ಕಿತ್ತಾಕ್ತೀನಿ ಅಂತ ಹೇಳೋರು. ಇವಾಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆ ಮಗನ ಗೆಲ್ಸ್ಬೇಕು ಅಂತ ಆತ ಓಡಾಡ್ತಾರೆ. ಇದೇಂಗೆ ಅಂತಂದ್ರೆ ಬುದ್ಧು ಇದು. ನಾನು ಮೊದಲು ಅನೌನ್ಸ್ ಆದಾಗ ಬೋಸ್ ಅಂತ ಹೆಸರು ಬಂತು. ಇದ್ಯಾರಪ್ಪ ಬೋಸು? ಏನು ಸುಭಾಷ್ ಚಂದ್ರ ಬೋಸ್ ಮೊಮ್ಮಗ ಇರಬೇಕು ಅನ್ಕೊಂಡ್ಬಿಟ್ಟೆ. ಇದು ಈ ಬೋಸು ಯಾವುದು? ಮರಳು ಕದಿಯೋ ಬೋಸು. ಅಲ್ಲಿ ಇಲ್ಲಿ ಮರಳು ಕತ್ಕೊಂಡು ಓಡಾಡ್ತಿತ್ತು. ರಾತ್ರಿ ಹಾಕೊಂಡು ಮಲಗಿದ್ರೆ ಬೆಳಗ್ಗೆ 12-1 ಗಂಟೆಗೆ ಎದ್ದೇಳ್ತದ ಬೋಸು. ರಾತ್ರಿ ಹಾಕ್ಬಿಡ್ತದ, 1-2 ಬಾಟ್ಲು ಹಾಕ್ಬಿಟ್ಟು ಆ ಬೋಸು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಎದ್ದೇಳ್ತದೆ. ಈಗ ಇದು ಚುನಾವಣೆ ಬೇರೆ ಬರ್ಬೇಕು, ಅವಾಗ ಅಲ್ಲೇ ಕಳಿಬೋದು. ಈಗ ಎದ್ದ ಮೇಲೂ ಜನರ ಮುಂದೆ ಹೋಗಕ್ಕ ಅದು ಆಗೋದಿಲ್ಲಲ್ಲ. ಈಗ ಒಂದೆರಡು ಬಿಟ್ಕೊಂಡು ಓಡಾಡ್ತಾ ಇದ್ದೀವಿ. ತಪ್ಪಿ ನೀವು ಓಟ್ ಅವ್ರಿಗೆ ಹಾಕಿ ನನ್ನ ಎದ್ದು ಬಿಟ್ರೆ ಮಾತ್ರ ಇಡೀ ಕಾನ್ಸ್ಟಿಟ್ಯೂನ್ಸಿನೇ ಮಲಗಿದ್ಬಿಡ್ತು. ನೀವೇನು ಓಡಾಡೋದು ಬೇಕಲ್ಲ, ನಿಮ್ ಕೆಲಸನೂ
ಏನನ್ನ ಗೆದ್ರೆ ನೀವೆಲ್ಲ ತಲೆ ಎತ್ಕೊಂಡು ಓಡಾಡ್ಬೇಕಾಗಿಲ್ಲ, ಇನ್ನು ಮುಂದೆ ತಲೆ ಬಗ್ಗಿಸ್ಕೊಂಡೇ ಓಡಾಡಬೇಕು. ನೀವು ಇಂಥ ತಪ್ಪು ಮಾಡಿಬಿಟ್ಟಿವಲ್ಲ, ಎಂತ ಚಾಮರಾಜನಗರ ಈ ಕ್ಷೇತ್ರದಲ್ಲಿ ಇಂಥ ಒಂದು ಅವ್ಯವಸ್ಥೆ ಆಗೋಯ್ತಲ್ಲ ಅಂತ ನೀವೇ ಮಾಡಬೇಕು. ಅದರಿಂದ ಎಚ್ಚರಿಕೆ ಇದೆ. ಸಭ್ಯ ಅಭ್ಯರ್ಥಿ ಆತ ಈ ಸಾರಿ ನಿಲ್ಲಿಲ್ಲ ಅಂತಂದ್ರೆ ಬಹಳ ಅನಾಹುತ, ಬಹುದಿನಗಳ ಗ್ಯಾಪ್ ಆಗಿದೆ. ಇಂಥ ಸಭ್ಯರನ್ನು ನಾವು ಗುರುತಿಸಲಿಲ್ಲ. ಹಣದ ಕೈಲಿ ಬರ್ತಾ ಇದೆ ಅಂತ ಗೊತ್ತಿದೆ. ಈಗಾಗಲೇ ಎಲ್ಲೆಲ್ಲಿ ಏನನ್ನು ನಡೀತಾ ಇದೆ ಗೊತ್ತಿದೆ. ನಾವು ಹಿಡ್ದಾಕ್ಬೋದು, ಬಟ್ ಯಂತ್ರ ನಮ್ಮ ಕಡೆ ಇಲ್ಲ, ಎಲ್ಲ ಯಂತ್ರ ನಮ್ಮ ಕಡೆ ಇದೆ. ಆಂಬುಲೆನ್ಸ್ಗಳಲ್ಲೇ ದುಡ್ಡು ಬರ್ತಾ ಇದೆ, ಪೊಲೀಸ್ ಜೀಪ್ಗಳಲ್ಲಿ ದುಡ್ಡು ಬರ್ತಾ ಇದೆ. ಒಂದೊಂದು ಮನೆಗೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಕೊಡೋದು ತೀರ್ಮಾನ ಆಗಿದೆ, ಗಿಫ್ಟ್ಗಳು ಕೊಡೋದು ತೀರ್ಮಾನ ಆಗಿದೆ. ಇವುಗಳಿಗಾಗಿ ನೀವು ಯಾಮಾರಿದ್ರೆ ನಮ್ಮ ಓಟ್ಗೆ ಗೌರವ ಇರಲ್ಲ. ಅಂಬೇಡ್ಕರ್ ಅವರು ಬಹಳ ಶ್ರಮ ಪಟ್ಟು ಹೋರಾಟ ಮಾಡಿದ್ದಾರೆ. ಜಮೀನ್ದಾರರಿಗೆ ಮಾತ್ರ ಮತ ಹಾಕುವ ಅಧಿಕಾರ ಇತ್ತು ಮೊದಲು. ಈ ಹೆಣ್ಣು ಮಕ್ಕಳಿಗಾಗ್ಲಿ ಅಥವಾ ದಲಿತರಿಗೆ ಆಗ್ಲಿ ವೋಟ್ ಹಾಕುವ ಅಧಿಕಾರ ಇರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.